ಅಪ್ಪನನ್ನ ಈಗ ಅರೆಸ್ಟ್ ಮಾಡಿದ ನಂತರ ಮಗ ಬರಲೇಬೇಕಲ್ವಾ? ಈಗ ಅದೇ ಪರಿಸ್ಥಿತಿ ಆಗ್ತಾ ಇದೆ. ಎಚ್ ಡಿ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿದ ನಂತರ ಇವತ್ತು ಪ್ರಜ್ವಲ್ ಸರೆಂಡರ್ ಆಗ್ತಾರಾ ಅನ್ನುವಂತ ಬಹಳ ದೊಡ್ಡ ಬೆಳಗ್ಗೆಯಿಂದಲೂ ಬಹಳ ಚರ್ಚೆ ಆಗ್ತಾ ಇತ್ತು. ಇವತ್ತು ರಾತ್ರಿಯೊಳಗೆ ಬೆಂಗಳೂರಿಗೆ ಪ್ರಜ್ವಲ್ ಬರ್ತಾರೆ ಅಂತ ಇತ್ತು. ಬೆಂಗಳೂರು ಅಥವಾ ಮಂಗಳೂರು ಏರ್ಪೋರ್ಟ್ಗೆ ಬಂದು ತಲುಪಬಹುದು ಅಂತ ಎಲ್ಲ ಲೆಕ್ಕಾಚಾರಗಳಿತ್ತು. 2 ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗಳಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ರು. ಕಾರಣ ಲುಕೌಟ್ ನೋಟಿಸ್ ಕೂಡ ಇದೆ. ವಿಮಾನ ಇಳಿದ ಕೂಡಲೇ ಪ್ರಜ್ವಲ್ನ ಬಂಧಿಸೋಕೆ SIT ಟೀಮ್ ಕೂಡ 2 ಏರ್ಪೋರ್ಟ್ಗಳಲ್ಲಿ ಕಾಯ್ಕೊಂಡು ಕೂತಿತ್ತು. ಸೊ ಪಬ್ಲಿಕ್ ಟಿವಿಗೆ ಉನ್ನತ ಮೂಲಗಳು ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿದೆ. ಹಾಗಿದ್ದಾಗ ಸರೆಂಡರ್ ಆಗ್ತಾರ ಆಗಲ್ವಾ? ಬೇರೆ ದಾರಿ ಇಲ್ಲ, ಸರೆಂಡರ್ ಆಗಲೇಬೇಕು. ಉಳಿಸ್ಕೊಳ್ಳೋಕ್ಕೆ ಏನು ಇರೋ ಅಲ್ಪ ಸ್ವಲ್ಪ ಅದನ್ನ ವಾಪಸ್ ಬರ್ತೀವಿ. ಅದರ ರಿಪೋರ್ಟ್ ಅನ್ನ ನೋಡ್ಕೊಂಡು ಪ್ರಜ್ವಲ್ ರೇವಣ್ಣ ಶರಣಾಗ್ತಾರ? ಇವತ್ತೇ ಬೆಂಗಳೂರು ಬರ್ತಾರಾ? ರಾಜ್ಯ ರಾಜಕೀಯದಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣ ಕೋಲಾಹಲ ಎಬ್ಬಿಸಿದೆ. ಕೆಆರ್ ನಗರ ಸಂತ್ರಸ್ತೆ ಅಪಹರಣ ಕೇಸ್ನಲ್ಲಿ ಮಾಜಿ ಮಂತ್ರಿ ರೇವಣ್ಣ ಅರೆಸ್ಟ್ ಬೆನ್ನಲ್ಲೇ ಈಗ ಮಗ ಹಾಗೂ ಸಂಸದ ಪ್ರಜ್ವಲ್ ರೇವಣ್ಣ ಶರಣಾಗತಿಯಾಗುವ ಸಾಧ್ಯತೆ ಇದೆ. ವಿದೇಶದಲ್ಲಿರುವ ಪ್ರಜ್ವಲ್ ರೇವಣ್ಣ ಇಂದು ಸ್ವದೇಶಕ್ಕೆ ಆಗಮಿಸುವ ಸಾಧ್ಯತೆ ಇದ್ದು, ವಿಮಾನ ನಿಲ್ದಾಣದಲ್ಲಿ SIT ಟೀಮ್ ಬಂಧನಕ್ಕೆ ಸಿದ್ಧತೆ ನಡೆಸಿದೆ. ದುಬೈನಿಂದ ಬರ್ತಾರಾ ಪ್ರಜ್ವಲ್? ಬೆಂಗಳೂರಿಗೋ ಮಂಗಳೂರಿಗೋ? ನಿನ್ನೆ ಜರ್ಮನಿಯ ಮ್ಯೂನಿಕ್ನಿಂದ ಹಂಗರಿ ರಾಜಧಾನಿ ಬುದಾಪೆಸ್ಟ್ಗೆ ಪ್ರಜ್ವಲ್ ರೇವಣ್ಣ ಪ್ರಯಾಣ ಬೆಳೆಸಿದ್ದಾರೆ ಅಂತ ಹೇಳಲಾಗಿತ್ತು. ಆದರೆ ದುಬೈನಲ್ಲೇ ಪ್ರಜ್ವಲ್ ಇದ್ದು ಇಂದು ಬೆಂಗಳೂರಿಗೆ ಆಗಮಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ದುಬೈ, ಮಸ್ಕಟ್, ಫ್ರಾಂಕ್ಫರ್ಟ್ ಪ್ರಯಾಣಿಕರ ಲಿಸ್ಟ್ ಅನ್ನ SIT ಟೀಮ್ ಪರಿಶೀಲನೆ ಮಾಡ್ತಾ ಇದ್ದು, ಸ್ವದೇಶಕ್ಕೆ ಬಂದರೆ ಬಂಧನಕ್ಕೆ ಸಿದ್ಧಗೊಂಡಿದೆ. ನಿನ್ನೆ ರಾತ್ರಿಯಿಂದ ಬೆಂಗಳೂರು ಹಾಗೂ ಮಂಗಳೂರು ಏರ್ಪೋರ್ಟ್ಗಳ ಮೇಲೆ SIT ಟೀಮ್ ನಿಗಾ ಇಟ್ಟಿದೆ. ಅಲ್ಲದೆ ಕೊಚ್ಚಿ, ಗೋವಾ ಏರ್ಪೋರ್ಟ್ಗಳಲ್ಲೂ ಮಾಹಿತಿ ಸಂಗ್ರಹಿಸಿದೆ. ಪ್ರಜ್ವಲ್ ರೇವಣ್ಣನವರ ತಂದೆ ರೇವಣ್ಣನವರ ಬಂಧನ ಆಗಿದೆ. ಹಾಗಾಗಿ ಯಾವುದೇ ಕ್ಷಣದಲ್ಲೂ ಕೂಡ ಇವತ್ತು ಪ್ರಜ್ವಲ್ ರೇವಣ್ಣ ವಿದೇಶದಿಂದ ರಾಜ್ಯಕ್ಕೆ ಆಗಮಿಸಬಹುದು ಅನ್ನುವಂತಹ ಮಾಹಿತಿ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿರುವಂಥದ್ದು. ಈಗಾಗಲೇ SIT ಅಧಿಕಾರಿಗಳ ತಂಡ ಏನಿದೆ ಅದು ನಿನ್ನೆ ರಾತ್ರಿಯಿಂದಲೇ ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಿಡುಬಿಟ್ಟಿರುವಂಥದ್ದು. ಪ್ರಜ್ವಲ್ ರೇವಣ್ಣನಿಗಾಗಿ ಕಾಯ್ತಾ ಇರುವಂಥದ್ದು. ಯಾವುದೇ ಕ್ಷಣದಲ್ಲಾದರೂ ಕೂಡ ಇವತ್ತು ವಿದೇಶದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣನವರು ಇವತ್ತು ಏರ್ಪೋರ್ಟ್ ಮುಖಾಂತರ ರಾಜ್ಯಕ್ಕೆ ಬರುವಂತಹ ಸಾಧ್ಯತೆ ಇರುವುದರಿಂದ ಈಗಾಗಲೇ ಕೂಡ ಏರ್ಪೋರ್ಟ್ನಲ್ಲಿ ಪೊಲೀಸರು ಒಂದು ರೀತಿ ಹದ್ದಿನ ಕಣ್ಣನ್ನಿಟ್ಟಿದ್ದಾರೆ. ಈಗಾಗಲೇ ಕೂಡ ನಿಗಾವನ್ನು ವಹಿಸಿರುವಂಥದ್ದು. ಲುಕೌಟ್ ನೋಟಿಸ್ ಇರುವಂಥ ಹಿನ್ನೆಲೆಯಲ್ಲಿ ಇಡೀ ದೇಶದ ಯಾವುದೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬರ್ಬೋದು, ಅದರಲ್ಲೂ ರಾಜ್ಯದ ಏರ್ಪೋರ್ಟ್ ಆಗಿರುವಂಥ ಮಂಗಳೂರು ಅಥವಾ ಬೆಂಗಳೂರಿಗೆ ಬರ್ಬೋದು ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು SIT ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳು ಇಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಾದಂಥ ಈ ತಯಾರಿಗಳನ್ನು ಇಲ್ಲಿ ಸ್ಥಳೀಯ ಪೊಲೀಸರು ಮಾಡ್ತಾ ಇರುವಂಥದ್ದು. ಅಂದರೆ SIT ಪೊಲೀಸರ ಸೂಚನೆ ಮೇರೆಗೆ ಒಂದು ವೇಳೆ ಅವರು ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದು ಇಳಿದ್ರೆ ತಕ್ಷಣಕ್ಕೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಜೊತೆಗೆ ಇಮಿಗ್ರೇಷನ್ ಆಫೀಸರ್ಸ್ ಯಾರಿದ್ದಾರೆ ಅವರು ತಕ್ಷಣಕ್ಕೆ ಇಲ್ಲಿನ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಆ ಬಳಿಕ ಅವ್ರನ್ನ ವಶಕ್ಕೆ ಪಡೆಯುವಂಥ ಕೆಲಸ ಆಗುತ್ತೆ. ಹಾಗಾಗಿ ಸ್ಥಳೀಯ ಪೊಲೀಸರಿಗೆ ಈಗಾಗಲೇ ಮಾಹಿತಿಯನ್ನು ಕೊಡಲಾಗಿದೆ. ಪ್ರಜ್ವಲ್ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್, ಸಂತ್ರಸ್ತೆ ದೂರು ಆಧರಿಸಿ ಕ್ರಮ ಎಂದ ಸಿಎಂ. ಇನ್ನು 3 ಬಾರಿ ನೋಟಿಸ್ ಕೊಟ್ಟರೂ ವಿಚಾರಣೆಗೆ ಹಾಜರಾಗದ ಪ್ರಜ್ವಲ್ ರೇವಣ್ಣಗೆ ಬ್ಲೂ ಕಾರ್ನರ್ ನೋಟಿಸ್ ಕೊಡಲಾಗಿದೆ. ಕಾನೂನು ಪ್ರಕಾರ SIT ಕ್ರಮ ಕೈಗೊಳ್ಳಲಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಇನ್ನೊಂದು ಕಡೆ ಸಂತ್ರಸ್ತೆ ಕೊಟ್ಟ ಹೇಳಿಕೆ ಆಧರಿಸಿ ತನಿಖೆ ನಡೆಸಲಾಗ್ತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡಿದ್ದಾರೆ. ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಇಂಟರ್ಪೋಲ್ನವ್ರಿಗೆ ತಿಳಿಸಿ ಅವರು ಎಲ್ಲ ದೇಶಗಳಿಗೂ ಕೂಡ ಕಮ್ಯುನಿಕೇಟ್ ಮಾಡ್ತಾರೆ, ಅವ್ರನ್ನ ಲೊಕೇಟ್ ಮಾಡ್ತಾರೆ. ಬ್ಲೂ ಕಾರ್ನರ್ ಅಂದರೆ ಎಲ್ಲಿದ್ದಾರೆ ಅಂಥೇಳಿ ಲೊಕೇಟ್ ಅದನ್ನು ಮಾಡ್ತಾರೆ. ಅದಾದಮೇಲೆ ಪ್ರೊಸೀಜರಲ್ಲಿ ಏನು ಮಾಡಬೇಕು, ಯಾವ ರೀತಿ ಅವರನ್ನು ಸೆಕ್ಯೂರ್ ಮಾಡಬೇಕು, ಇಲ್ಲಿ ಕರ್ಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ SITನವರು ತೀರ್ಮಾನ ಮಾಡ್ತಾರೆ. ಅದಕ್ಕೆ ಏನು ಸಹಕಾರ ಬೇಕು ಸರ್ಕಾರ ಕೊಡಬೇಕು. ವಿಕ್ಟಿಮ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಾನೂನು ಏನು ಹೇಳ್ತದೆ ಅದ್ರ ಪ್ರಕಾರ ಮಾಡಿ. ಬ್ಲೂ ಕಾರ್ನರ್ ನೋಟಿಸ್ ಕೊಡ್ತಾ ಇದ್ದೀವಿ. ಅವ್ರು ಎಲ್ಲೇ ಇದ್ರೂ ಕೂಡ ಅವ್ರ ಮೂವ್ಮೆಂಟ್ ಎಲ್ಲ ಗೊತ್ತಾಗುತ್ತೆ. ಅವ್ರನ್ನ ಕರ್ಕೊಬಂದ ಮೇಲೆ ಅವ್ರನ್ನ ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಒಟ್ನಲ್ಲಿ ವಿದೇಶದಲ್ಲಿರುವ ಪ್ರಜ್ವಲ್ ರೇವಣ್ಣ ಸ್ವದೇಶಕ್ಕೆ ಬಂದ ನಂತರ ಪ್ರಜ್ವಲ್ ಕೇಸಿಗೆ ಮತ್ತಷ್ಟು ತಿರುವು ಸಿಗಲಿದೆ. ತನಿಖೆ ನಂತರ ಇನ್ನಷ್ಟು ಸ್ಫೋಟಕ ಅಂಶಗಳು ಬಯಲಾಗಲಿದೆ. ನ್ಯೂಸ್ ಡೆಸ್ಕ್, ಬೆಂಗಳೂರು. ನನ್ನ ಸಹೋದ್ಯೋಗಿ ಮುದುಕೃಷ್ಣ ಈಗ ಬೆಂಗಳೂರು ಏರ್ಪೋರ್ಟ್ನಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುದುಕೃಷ್ಣ, ಬೆಳಗ್ಗೆಯಿಂದಲೂ ಕೂಡ ಬರ್ತಾರೆ, ಮಂಗಳೂರಿಗೆ ಹೋಗ್ಬಿಡ್ತಾರೆ, ಬೆಂಗಳೂರಿಗೆ ಬಂದು ಇಳಿತಾರೆ ಅನ್ನುವಂಥದ್ದು ಎಲ್ಲ ಆಯಿತು. ಕೇವಲ ಮಂಗಳೂರಿಗೆ ಇಳಿಬೇಕು ಅಂತ ಏನಿಲ್ಲ ಅಲ್ಲ, ಡೆಲ್ಲಿಗೆ ಇಳ್ಕೊಂಡು ವಾಪಸ್ ಬೆಂಗಳೂರಿಗೂ ಬರೋ ಚಾನ್ಸಸ್ ಕೂಡ ಇರುತ್ತೆ. ಏನೇನು ಅಪ್ಡೇಟ್ಸ್ ಏನಾದರೂ ಸಿಗ್ತಾ ಇದೆಯಾ? ಏನಾದರೂ ಮೂಲಗಳಿಂದ ಮಾಹಿತಿಗಳು ಸಿಗ್ತಾ ಇದೆಯಾ? ಯಾವಾಗ ಬರಬಹುದು, ಏನು ಇವತ್ತೇ ಬರ್ತಾರೆ ಅಂತ ಏನಾದರೂ ಕನ್ಫರ್ಮೇಷನ್ ಇದೆಯಾ? ಖಂಡಿತ ಅರುಣ್, ಈಗೇನು ಪ್ರಜ್ವಲ್ ಪ್ರಕರಣ ಬೆಳಕಿಗೆ ಬಂದ ನಂತರ ಅಂದರೆ ಮತದಾನ ದಿನ ಏನಾಯಿತು ನಮ್ಮಲ್ಲಿ ಮೊದಲ ಹಂತ ದಿನ, ಆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣವರು ನೇರವಾಗಿ ಬೆಂಗಳೂರಿನಿಂದ ಜರ್ಮನಿಗೆ ತೆರಳಿದ್ದಾರೆ ಅಂತಕ್ಕಂಥದ್ದು ಖಚಿತವಾಯಿತು. ಆದರೆ ಇಷ್ಟು ದಿನ ಈ ಒಂದು ಪ್ರಕರಣ ಇದೆ ಈಗ ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ. ಈಗಾಗಲೇ ಕೂಡ ಪ್ರಜ್ವಲ್ ರೇವಣ್ಣನವರನ್ನ ಬಂಧನ ಮಾಡಬೇಕು ಅಂತೇಳಿ SIT ತಂಡ ಈಗಾಗಲೇ ಕೂಡ ನಿರ್ಧಾರ
ನಿರ್ಧಾರವನ್ನು ಕೂಡ ಮಾಡಿರುವಂಥದ್ದು. ಹಾಗಾಗಿ ಈಗಾಗಲೇ ಕೂಡ ಎಲ್ಲ ಏರ್ಪೋರ್ಟ್ಗಳಲ್ಲೂ ಕೂಡ ಲುಕ್ಔಟ್ ನೋಟಿಸನ್ನು, ಬ್ಲೂ ಕಾರ್ನರ್ ನೋಟಿಸನ್ನು ಕೂಡ ಕೊಟ್ಟಿರುವಂಥದ್ದು. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರು ಜರ್ಮನಿಯ ಫ್ರಾಂಕ್ಫರ್ಟ್ನಲ್ಲಿ ಏನಿದ್ದಾರೆ ಅಂತ ಹೇಳಲಾಗ್ತಿತ್ತು, ಅಲ್ಲಿಂದ ದುಬೈಗೆ ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ಮತ್ತೆ ಗೊತ್ತಾಗಿದ್ದು. ಹಾಗಾಗಿ ಈಗ ಅವರು ದುಬೈನಲ್ಲಿ ಇದ್ದಾರಾ, ದುಬೈನಲ್ಲಿ ಇದ್ದರೆ ಈಗ ದುಬೈನಿಂದ ನೇರವಾಗಿ ಅವರು ಆಗಮಿಸಬೇಕಾದ್ರು ವಿದೇಶಿ ವಿಮಾನಗಳ ಮೂಲಕ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಬೇಕು, ಇಲ್ಲ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಬೇಕಾಗುತ್ತೆ. ಹಾಗಾಗಿ ಈ ಎರಡೂ ಏರ್ಪೋರ್ಟ್ಗಳಲ್ಲೂ ಕೂಡ ಈಗ SIT ಅಧಿಕಾರಿಗಳು ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಿರುವಂಥದ್ದು. ಈಗಾಗಲೇ ಕೂಡ ಕಳೆದ ರಾತ್ರಿಯಿಂದ ಕೂಡ ಎರಡೂ ಏರ್ಪೋರ್ಟ್ಗಳಲ್ಲೂ ಕೂಡ ಹದ್ದಿನ ಕಣ್ಣನ್ನಿಟ್ಟಿದ್ದಾರೆ, ನಿಗಾವನ್ನು ಕೂಡ ಇಟ್ಟಿರುವಂಥದ್ದು. ಹಾಗಾಗಿ ನಿನ್ನೆ ತಡರಾತ್ರಿ 4 ಗಂಟೆಗೆ ಬೆಂಗಳೂರು ಏರ್ಪೋರ್ಟ್ಗೆ ದುಬೈನಿಂದ ಪ್ರಜ್ವಲ್ ರೇವಣ್ಣದವರು ಆಗಮಿಸ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಇತ್ತು. ಹಾಗಾಗಿ SIT ಅಧಿಕಾರಿಗಳು ಕಳೆದ ರಾತ್ರಿಯಿಂದಲೇ ಈ ಒಂದು ಏರ್ಪೋರ್ಟ್ನಲ್ಲಿ ಕೂಡ ಬೀಡು ಬಿಟ್ಟಿದ್ರು, ಆದರೆ ಅದು ಸುಳ್ಳಾಯಿತು. ಹಾಗಾಗಿ ಇವತ್ತು ಬೆಳಗ್ಗೆಯಿಂದ ಮತ್ತೆ ಕೂಡ ದುಬೈನಿಂದ ಬರ್ಬೋದು ಅಂತಕ್ಕಂಥ ಸಾಧ್ಯತೆ ಇತ್ತು. ಬೆಳಗ್ಗೆ 8:30ಕ್ಕೆ ಒಂದು ಫ್ಲೈಟ್ ಇತ್ತು, ಆ ಒಂದು ಫ್ಲೈಟ್ನಲ್ಲೂ ಕೂಡ ಬರಲಿಲ್ಲ. ಈಗ ದುಬೈನಿಂದ ಸಂಜೆ 6:30ಕ್ಕೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಮತ್ತೊಂದು ವಿಮಾನವೂ ಕೂಡ ಇರುವಂಥದ್ದು. ಆ ವಿಮಾನವನ್ನು ಕೂಡ ಈಗ ಪರಿಶೀಲನೆ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಆದರೆ ಈಗಾಗಲೇ ಕೂಡ ಪ್ರಯಾಣಿಕರ ಹೆಸರನ್ನು ಪರಿಶೀಲನೆ ಮಾಡಲಾಗಿದೆ, ಅದರಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಹೆಸರು ಇಲ್ಲ ಅನ್ನತಕ್ಕಂಥದ್ದು ಈಗ ಖಾತ್ರಿಯಾಗಿದೆ. ಹಾಗಾಗಿ ಇವಾಗಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಬರುವಂಥದ್ದು ಬಹುತೇಕ ಡೌಟ್ ಎನ್ನಲಾಗ್ತಿದೆ. ಆದರೆ ನೀವೇ ಹೇಳಿದ ಹಾಗೆ ಅವರು ನೇರವಾಗಿ ವಿದೇಶದಿಂದ ಬೆಂಗಳೂರಿಗೆ ಬರುವಂಥ ಸಾಧ್ಯತೆ ಕಡಿಮೆ ಇದ್ರೂ ಕೂಡ ಈಗಾಗಲೇ ಕೂಡ ಒಂದು ಮಾಹಿತಿ ಪ್ರಕಾರ ಇನ್ ಕೇಸ್ ದೆಲ್ಲಿನೋ ಬೇರೆ ದೇಶದ ಬೇರೆ ಭಾಗಗಳಿಗೆ ಬಂದು ಅಲ್ಲಿಂದ ರಾಜ್ಯಕ್ಕೆ ಆಗಮಿಸುವಂಥ ಸಾಧ್ಯತೆ ಇರುತ್ತೆ. ಅದರಲ್ಲಿ ಕೂಡ ಈಗ ದೆಲ್ಲಿಗೆ ಬಂದಿದ್ರೆ ದೆಹಲಿಯಿಂದ ಪಕ್ಕದ ನಮ್ಮ ಹೈದರಾಬಾದ್ ಏರ್ಪೋರ್ಟ್ಗೂ ಬರ್ಬೋದು ಅಥವಾ ಚೆನ್ನೈನ ಏರ್ಪೋರ್ಟ್ಗೂ ಬರ್ಬೋದು, ಅಲ್ಲಿಂದ ರಸ್ತೆ ಮಾರ್ಗವಾಗಿ ಬೆಂಗಳೂರಿಗೆ ಬರುವಂತಹ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಆ ರೀತಿಯ ಎಲ್ಲ ಮಾಹಿತಿಗಳ ಲೆಕ್ಕಾಚಾರಗಳನ್ನು ಹಾಕಿ ಈಗ SIT ಅಧಿಕಾರಿಗಳು ಕೂಡ ಎಲ್ಲ ಏರ್ಪೋರ್ಟ್ಗಳ ಮೇಲೆ ಕೂಡ ಕಣ್ಣಿಟ್ಟಿರುವಂಥದ್ದು. ಅರುಣ್. ಓಕೆ ಮಧುಕೃಷ್ಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಇದು ಏರ್ಪೋರ್ಟ್ಗಳಲ್ಲಿ ಅವ್ರು ಎಲ್ಲೇ ಬಂದಿಳಿಲಿ, ದೇಶದ ಯಾವುದೇ ಏರ್ಪೋರ್ಟ್ಗಳಲ್ಲಿ ಬಂದಿಳಿದಾಗಲೂ ಸಹ ಅವರ ಪಾಸ್ಪೋರ್ಟ್ ಎಲ್ಲಾದರೂ ಗೊತ್ತಾಗುತ್ತೆ ಇವ್ರು ಬಂದಿದ್ದಾರೆ ಅಂತ ಹೇಳಿ. ಸೊ ಹಾಗಾಗಿ ಆ ಹೆಸರು ಗೊತ್ತಾದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಆ ಮಾಹಿತಿಗಳು ರವಾನೆ ಆಗತ್ತೆ. ಸೊ ಹಾಗಾಗಿ ಅದರ ಸಮಸ್ಯೆ ಏನೂ ಆಗ್ಲಿಕ್ಕಿಲ್ಲ. ಎಲ್ಲೇ ಇದ್ರೂ ವಾಪಸ್ ಬರಲೇಬೇಕಲ್ವಾ ಅವ್ರು ಕರ್ನಾಟಕಕ್ಕೆ, ಅಲ್ವಾ? ಸೊ ಎಲ್ಲಿ ಹೇಳಿದ್ರು ವಾಪಸ್ ಬರಲೇಬೇಕು. ಇನ್ನೆಷ್ಟು ದಿನ ಬಚ್ಚಿಟ್ಕೊಳಕ್ಕಾಗತ್ತೆ? ಹಾಗಲ್ಲ, ಬಚ್ಚಿಟ್ಕೊಂಡಷ್ಟು ಅವ್ರಿಗೆ ಸಮಸ್ಯೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಂದ್ರೆ ಮುಗಿದು ಹೋಗ್ಬಿಡುತ್ತೆ. ಬಟ್ ಬಹಳ ಜನ ಚರ್ಚೆ ಮಾಡ್ತಾ ಇದ್ದಿದ್ದೇನು ಅಂತಂದ್ರೆ 7ನೇ ತಾರೀಕಿಗೆ ವೋಟಿಂಗ್ ಮುಗಿಯುತ್ತೆ, ಅದಾದ ನಂತರ ಅವ್ರು ಕಾಣಿಸಿಕೊಳ್ತಾರೆ ಅಂತ ಹೇಳಿ. ರಾಜಕೀಯ ದೃಷ್ಟಿಯಿಂದ ಹೇಳ್ತಾ ಇರೋದು. ಅವರ ಆಂಗಲ್ ಅಲ್ಲೇ ನೋಡಕ್ ಹೋದ್ರೆ 6 ದಿನದ ನಂತರ ಬರ್ತೀನಿ ಅಂತ ಹೇಳಿ. ಎಕ್ಸಾಕ್ಟ್ಲಿ.